ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಇಲಿ ವಾರ ಅಂತೆ, ತೋಟ ಗಿಟ್ಟಕ್ಕೆ ಏನಕ್ಕೂ ಹೋಗ್ಬಾರ್ದಂತೆ. ಅದಕ್ಕೆ ನಾವು ಫುಲ್ ಆಮೇಲೆ ತಿಂಡಿ ಹಾಕೊಟ್ರು. ತಿಂಡಿ ತಿಂದು ರಸ್ತೆ ಹೋಗೋಣ ಅಂತ ಹೊರಟೆ. ಸೀದಾ ನಾನ್ ಬಂದಿದ್ದು ಗ್ರಾಮ ಒನ್ನಿಗೆ, ಚೂರು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ. ಕೆಲಸ ಮುಗಿಸಿ ಸೀದಾ ಮನೆ ಕಡೆ ಬಂದೆ. ತೋಟ ಎಲ್ಲ ಫುಲ್ ಬೀಳ್ ಬಿದ್ಬಿಟ್ಟವೆ. ರೌಂಡ್ ಅಪ್ ಹೊಡಿಬೇಕು. ನಮ್ಮ ಔಷಧಿಕ್ ಏನಕ್ಕೋ ಸರಿ ಇರ್ಲಿಲ್ಲ. ಅದಕ್ಕೆ ನಮ್ ಚಿಕ್ಕಪ್ಪ ಮತ್ತೆ ನಮ್ಮ ಅಣ್ಣ ಇಬ್ರು ಸರಿ ಮಾಡ್ತಾ ಇದ್ರು. ನಮ್ ಸೊಸೆಗೆ ಟೀ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನಮ್ಮ ಅಣ್ಣ ಟೀ ಕುಡಿತಾ ಇರೋದನ್ನ ನೋಡ್ತಾ ಇದ್ಲು. ನಮ್ಮ ಹಳೆ ಕಾರಿನ ಇನ್ಸೂರೆನ್ಸ್ ಡೇಟ್ ಮುಗ್ದಿತ್ತು. ಅದಕ್ಕೆ ನಮ್ ದೊಡ್ಡಪ್ಪ ಇನ್ಸೂರೆನ್ಸ್ ಕಾಪಿ ತಗೊಂಡ್ ಅಂತ ಹೇಳಿದ್ರು. ಅವರಿಗೆ ಹಳೆ ಇನ್ಸೂರೆನ್ಸ್ ಕಾಪಿ ಕೊಟ್ಟು ನಾನು ಸೀದಾ ನಮ್ ಶಿವನ ಅಂಗಡಿ ಹೊರಟೆ. ಶಿವನ ಅಂಗಡಿ ಬಂದು ಅರ್ಧ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡೆ. ಇದರಲ್ಲಿ ಬಂಕಿ ಹೋಗೋಷ್ಟು ಪೆಟ್ರೋಲ್ ಇತ್ತು. ನನಗೆ ಗೊತ್ತು ನಮ್ ಲಕ್ ಹೆಂಗಿದೆ ಅಂತ, ಅದಕ್ಕೆ ಹಾಕ್ಸ್ಕೊಂಡೆ. ನಾನು ಬೈಕಲ್ಲಿ ಬಿಟ್ಟೋಗ್ತಾ ಇದೀನಿ ಅಂತ ನಮ್ ಸೊಸೆ ಫುಲ್ ಬೇಜಾರಾಗ್ಬಿಟ್ಟಿದ್ಲು. ಅವಳಿಗೆ ಹೆಂಗ ಸಮಾಧಾನ ಮಾಡಿ ಅವಳನ್ನ ಬಿಟ್ಟು ನಾನು ನಮ್ಮಮ್ಮ ಶಿವಮೊಗ್ಗ ಕಡೆ ಹೊರಟಿವಿ. ಸೀದಾ ನಮ್ಮ ಅಮ್ಮನ್ ಕರ್ಕೊಂಡು ನಮ್ ದೊಡ್ಡಮ್ಮರ ಮನೆಗೆ ಬಂದ್ವಿ. ನಮ್ಮ ಅಮ್ಮನ ಅಲ್ಲೇ ಬಿಟ್ಟು ನಮ್ ತಮ್ಮ ಫೋನ್ ಮಾಡ್ದ ಅಂತ ಅವ್ರ ಕಾಲೇಜ್ ಕಡೆ ಹೊರಟೆ. ಅಲ್ಲಿ ನಮ್ ಇನ್ನೊಬ್ಬ ಹರ್ಷ ಇದ್ದ. ನಮ್ಮೂರಲ್ಲಿ 3 ಜನ ಹರ್ಷ ಅಂತ ಹೆಸರಿನವ್ರು ಇದ್ದಾರೆ. 3 ಜನ ಒಂದೇ ಕಾಲೇಜಿಗೆ ಬರ್ತಾರೆ. ಇವನು ಫಸ್ಟ್ ಇಯರ್, ಅಷ್ಟರಲ್ಲಿ ನಮ್ ತಮ್ಮ ಬಂದ. ಇವನು 3rd ಇಯರ್, ಇವನು 2nd ಇಯರ್. ಇವನ್ ಬಗ್ಗೆ ಜಾಸ್ತಿ ಮಾತಾಡಂಗೆ ಇಲ್ಲ. ಇದೊಂದ್ ಮಾತ್ರೆ ತಗೊಂಡೋಗಕ್ಕೆ 4 ಮೆಡಿಕಲ್ ಸುತ್ತಾರ್ದೀನಿ. ಮಾತ್ರೆ ತಗೊಂಡು ಸೀದಾ ನಾವು ಚಟ್ನಳ್ಳಿ ಬೇಕರಿ ಕಡೆ ಬಂದ್ವಿ. ನಮ್ಮ ಮನೇಲಿ ಇರೋರು ಎಲ್ಲರಿಗೂ ಜೀರಾ ಮತ್ತೆ ಪಪ್ಸು ತಗೊಂಡು ಊರ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.